ಇವತ್ತು ತುಂಬಾನೇ ಆರೋಗ್ಯಕರವಾದ ಲಂಚ್ ಬಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಜೋಳದ ರೊಟ್ಟಿ ಜೊತೆ ರುಚಿಕರವಾದ ಈ ಪಲ್ಯಗಳು ತುಂಬಾ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಲಂಚ್ ಬಾಕ್ಸ್ ರೆಸಿಪಿ ತುಂಬಾ ಇದೇ ರೀತಿಯಾಗಿ ನಾವು ಲಂಚ್ ಬಾಕ್ಸ್ ಅಲ್ಲಿ ನಾವು ಮಾಡಿಕೊಡ್ತಾ ಇದ್ರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೌದು ಸ್ನೇಹಿತರೆ, ಇವತ್ತು ಜೋಳದ ರೊಟ್ಟಿಯನ್ನು ನಾನು ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ. ಅದಕ್ಕಿಂತ ಮುಂಚೆ ನಾನು ಪಲ್ಯಗಳು ಮಾಡ್ಕೊಳ್ತೀನಿ ಫಸ್ಟು, ಲಾಸ್ಟಲ್ಲಿ ಜೋಳದ ರೊಟ್ಟಿ ಬಿಸಿ ಬಿಸಿಯಾಗಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು 2 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗ್, ಒಂದು ಹೆಚ್ಚಿರುವಂತಹ ಈರುಳ್ಳಿ, ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ, ಹಸಿ ವಾಸನೆ ಹೋಗೋ ತನಕ. ನಂತರ ಒಂದು ಟೊಮಾಟೊ ಹಣ್ಣು ಈ ರೀತಿಯಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 30 ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ರುಚಿ ಜಾಸ್ತಿ ಆಗುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ಹಾಗೆ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಅಷ್ಟೇ, ಸುಡಬಾರ್ದು ಮಸಾಲೆ, ಹಾಗಾಗಿ ನೋಡಿಕೊಂಡು ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಒಂದು ಅರ್ಧ ಬಟ್ಲಷ್ಟು ನಾನು ಬೀನ್ಸನ್ನು ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮಡಿಕೆ ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ತೆಗೆಸ್ಬಿಟ್ಟು ಈಗ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ರುಚಿ. ಮಡಿಕೆ ಕಾಳು ತುಂಬಾ ಪ್ರೋಟೀನ್ ಭರಿತವಾದ ಒಂದು ಕಾಳು ಸ್ನೇಹಿತರೆ. ಆವಾಗವಾಗ ನೀವು ಈ ರೀತಿಯಾಗಿ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ ಮಕ್ಕಳಿಗೆ ಮತ್ತು ಮನೆಯಲ್ಲಿ ಹಸ್ಬೆಂಡ್ಗೆ. ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಇದು. ಸ್ವಲ್ಪ ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಲ್ಲ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಪಲ್ಯಗೆ. ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ. 5 ನಿಮಿಷದ ನಂತರ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಸೊ ನೋಡಿ, ನೀರು ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಮತ್ತು ಬೀನ್ಸ್ ಕೂಡ ಬೇಗನೆ ಬೇಯುತ್ತೆ, ಹಾಗೆ ಕಾಳುಗಳು ಕೂಡ ಅಷ್ಟೇ ಬೇಗನೆ ಬೆಂದು ಹೋಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು 7 ರಿಂದ 8 ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಸೊ ಈ ಪಲ್ಯ ರೆಡಿ ಆಯಿತು. ಸೊ ಮಡಿಕೆ ಕಾಳು ಪಲ್ಯ ರೆಡಿ ಆಯಿತು. ಹಾಗೆ ಇಲ್ಲಿ ಬಾಯಿಗೆ ರುಚಿ ಬರುವಂತಹ ಚಟ್ಪಟ, ಅಂದರೆ ಬಾಯಿ ನೀರೂರಿಸುವಂತಹ ಒಂದು ರೆಸಿಪಿ ಸ್ನೇಹಿತರೆ. ಹಣ್ಣು ತಿಂದೇ ತಿಂತೀರಾ ನೀವು, ಆದರೆ ಇದರ ರೆಸಿಪಿ ಅಂದರೆ ಇದರ ಪಲ್ಯ ಕೂಡ ತುಂಬ ರುಚಿಯಾಗಿರುತ್ತೆ. ಬಾಯಿ ಕೆಟ್ಟಿರೋರ್ಗಂತೂ ಇದು ಸೂಪರ್ ಆಗಿರುತ್ತೆ. ಹೌದು ಸ್ನೇಹಿತರೆ, ಏನು ಹಣ್ಣು ಅಂತ ಗೊತ್ತಾಯ್ತಾ? ಪೈನಾಪಲ್ ಹಣ್ಣು. ಒಂದು ಹಣ್ಣು ತಂದಿದ್ರು, ಅದು ಅರ್ಧ ಹಾಗೆ ತಿಂದ್ರಿ, ಇನ್ನು ಅರ್ಧದಷ್ಟು ನಾನು ಪಲ್ಯ ಮಾಡೋಣ ಅಂತ. ನನಗೆ ಇದ್ರ ಪಲ್ಯ ತುಂಬ ಇಷ್ಟ ಆಗುತ್ತೆ. ರೊಟ್ಟಿ ಚಪಾತಿ ಜೊತೆ, ಅನ್ನ ಜೊತೆ ಸೂಪರ್ ಆಗಿರುತ್ತೆ. ಸೊ ಒಂದು ಪಾತ್ರೆಯಲ್ಲಿ ನಾನು 4 ರಿಂದ 5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು. ನಾನು ಹೆಚ್ಚಾಗಿ ಕರಿಬೇವು ಜಾಸ್ತಿ ತಂದರೆ ಈ ಥರ ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀನಿ. ಸ್ವಲ್ಪ ಇಂಗು, ಹೆಚ್ಚಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಒಂದು 30 ಸೆಕೆಂಡ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಂತರ ಒಂದು ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಜಾಸ್ತಿ ಮಸಾಲೆನ ನಾನು ಯಾವುದ್ರಲ್ಲೂ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಅರಿಶಿನ, 1/4 ಸ್ಪೂನ್ ಧನಿಯಾ ಪೌಡ್ರ್, 1/4 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹೆಚ್ಚಿರುವಂತಹ ಪೈನಾಪಲನ್ನು ಇದರಲ್ಲಿ ಹಾಕ್ಕೊಂಡು ಮೊದಲು ಈ ಥರ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ, ಈ ರೀತಿಯಾಗಿ. ನಂತರ ಇದನ್ನ ಮುಚ್ಚಿಡೋಣ ಒಂದು 2 ನಿಮಿಷ. ನಂತರ ಮತ್ತೆ ನಾನು ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ಈ ರೀತಿ ಮಾಡೋದ್ರಿಂದ ಎಲ್ಲ ಮಸಾಲೆ ಹೀರ್ಕೊಳ್ಳುತ್ತೆ. ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಒಂದು 2 ರಿಂದ 3 ನಿಮಿಷ ಇದು ಚೆನ್ನಾಗಿ ಕುದೀಲಿ. ನಂತರ ನೋಡಿ, ಒಂದು 3 ನಿಮಿಷದ ನಂತರ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಖಾರ ಖಾರ, ಹುಳಿ ಹುಳಿ, ಸಿಹಿ ಸಿಹಿ, ತುಂಬ ರುಚಿಯಾಗಿರುತ್ತೆ. ಬಾಯಿ ಕೆಟ್ಟೋರಿಗಂತೂ ಇದು ಸೂಪರ್ ಆಗಿರುತ್ತೆ. ಲಾಸ್ಟಲ್ಲಿ 2 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ನಾನು ಪೌಡ್ರ್ ಮಾಡಿ ಇಟ್ಟಿರ್ತೀನಿ, ಹಾಕ್ಕೊಳ್ಳೇಬೇಕಂತ ಏನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಅಥವಾ ನೀವು ಗ್ರೈಂಡ್ ಮಾಡಿ ಕೂಡ ಹಾಕ್ಕೋಬೋದು. ಮತ್ತು ಮಿಕ್ಸ್ ಮಾಡ್ಕೊಂಡು 1 ನಿಮಿಷದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಈಗ ಇದು ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಅಂದರೆ ಬಾಯಲ್ಲಿ ನೀರೂರಿಸುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಅನ್ನ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನ ಸೈಡಲ್ಲಿ ಹಾಕ್ಕೊಂಡು ತಿನ್ನಿ,
ತುಂಬ ರುಚಿಯಾಗಿರುತ್ತೆ. ಬಾಯಿ ಕೆಟ್ಟೋರಿಗಂತೂ ಸೂಪರಾಗಿ. ಸೊ ಇದನ್ನು ಕೂಡ ನಾನು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಲಾಸ್ಟಲ್ಲಿ ನಾನು ರೊಟ್ಟಿನ ಮಾಡ್ಕೊಳ್ತೀನಿ. ಜೋಳದ ರೊಟ್ಟಿ ಸ್ನೇಹಿತರೆ, ನಾನು ಒಂದು ಗ್ಲಾಸಲ್ಲಿ ಒಂದು ನೀರು ತೊಗೊಂಡ್ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾರ್ತ್ ಕರ್ನಾಟಕ ಸ್ಪೆಷಲ್, ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ. ಕೇವಲ ಜೋಳದ ಹಿಟ್ಟೇ ಇರೋದು, ಇದರಲ್ಲಿ ಯಾವುದು ಏನು ಮಿಕ್ಸ್ ಮಾಡಿಲ್ಲ. ಹಾಗಾಗಿ ನಾನು ಜೋಳನ ತಂದು ಕ್ಲೀನ್ ಮಾಡಿ ನಾನು ಪೌಡ್ರ್ ಮಾಡ್ಕೊಂಡು, ಅಂದರೆ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಹೊರಗಿಂದ ತಂದರೆ ಹಿಟ್ಟು ಅದರಲ್ಲೆಲ್ಲ ಏನೇನೋ ಮಿಕ್ಸ್ ಇರುತ್ತೆ, ಅಕ್ಕಿ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ನಾನು ತೊಗೊಳ್ಳೋದಿಲ್ಲ, ಜೋಳ ತಂದೆ ಕ್ಲೀನ್ ಮಾಡೇ ನಾನು ಯೂಸ್ ಮಾಡೋದು. ಈಗ ನಾನು ಒಂದು ಗ್ಲಾಸಲ್ಲಿ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ. ಬಿಸಿ ನೀರೇ ಹಾಕ್ಕೊಂಡು ಮಾಡಬೇಕು. ಉಗುರು ಬೆಚ್ಚಗೆ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು ಸ್ನೇಹಿತರೆ. ಸೊ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಆ ಬಿಸಿ ನೀರನ್ನು ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈಗ ಹಂಚು ಕೂಡ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇರುತ್ತೆ. ಸೊ ಕುದೀತಾ ಇರೋ ನೀರನ್ನು ನಾನು ಇದರಲ್ಲಿ ಜೋಳದ ಹಿಟ್ಟಲ್ಲಿ ಹಾಕ್ಕೊಂಡು ಒಂದು ಸ್ಪೂನಿಂದ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, ಹಾಗಾಗಿ ಒಂದು ಸ್ಪೂನಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿ ಇರುತ್ತೆ, ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಂತರ ನಿಧಾನಕ್ಕೆ ಹಿಟ್ಟನ್ನು ಕೈಯಿಂದ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ನಾವು ಮನೆಯಲ್ಲಿ ಆರೋಗ್ಯಕರವಾದ ರೆಸಿಪಿ ಮಾಡಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮಕ್ಕಳಿಗೆ ನಾವು ಇವಾಗಿಂದನೇ ಹೆಲ್ದಿ ಫುಡ್ಡು ತಿನ್ನಿಸ್ತಾ ರೂಢಿ ಮಾಡ್ಕೊಬಂದರೆ ಅವರು ಕೂಡ ಆರೋಗ್ಯಕರವಾಗಿ ಇರ್ತಾರೆ. ಮತ್ತು ಅವರು ಕೂಡ ಇದೇ ರೀತಿಯ ಊಟ, ಅಂದರೆ ಇದೇ ರೀತಿಯಾದ ಅಡುಗೆ ಇಷ್ಟಪಡ್ತಾರೆ. ಹಾಗಾಗಿ ನಾವು ನಮ್ಮ ಅಪ್ಪ ಅಮ್ಮ ಅಂದರೆ ಮೊದಲಿಂದಲೂ ಏನು ಮಾಡ್ಕೊಂಬಂದಿರ್ತಾರೋ ಆ ಅಡುಗೆಗಳನ್ನು ನಾವು ಮನೆಯಲ್ಲೇ ಮಾಡಬೇಕು. ಮಕ್ಕಳಿಗೆ ಕೂಡ, ಮುಂದಿನ ಜನ್ರೇಷನ್ ಕೂಡ ನಾವು ಆರೋಗ್ಯಕರವಾಗಿ ಇಡೋಣ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ರೀತಿಯಾಗಿ ನಾನು ಅಡುಗೆನ ಮಾಡೋದು ಮನೆಯಲ್ಲಿ. ಸೊ ಈಗ ನೋಡಿ, ಹಿಟ್ಟು ಎಲ್ಲ ಕಲಿಸ್ಕೊಂಡ ನಂತರ ಈಗ ಕಲಿಸ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಬಿಸಿ ಇದೆ ಹಿಟ್ಟು. ಸೈಡಲ್ಲಿ ಒಂದು ಅದೇ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ, ತಣ್ಣೀರು. ಬಿಸಿ ನೀರೆಲ್ಲ ಆಮೇಲೆ ಯೂಸ್ ಮಾಡಬಾರ್ದು, ತಣ್ಣೀರೇ ಹಾಕ್ಕೋಬೇಕು. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನೀರು. ನಿಧಾನಕ್ಕೆ ಈ ರೀತಿ ಸಿಮ್ಸ್ಕೊತಾನೆ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಸೊ ಹಂಚು ಕೂಡ ಬಿಸಿ ಆಗ್ತಾ ಇರುತ್ತೆ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗಿ ಹದವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ತೆಳುವಾಗೂ ಇರಬಾರ್ದು, ನಾರ್ಮಲಾಗಿ ರೊಟ್ಟಿ ತಟ್ಟೋ ಥರ ಇರಬೇಕು. ಯಾರಿಗೆಲ್ಲ ರೊಟ್ಟಿ ಮಾಡ್ಲಿಕ್ಕೆ ಬರಲ್ವೋ, ನೀವು ಜೋಳದ ಹಿಟ್ಟನ್ನು ತಂದು, ಅಂದರೆ ಜೋಳನ ತಂದು ಪೌಡ್ರ್ ಮಾಡಿಕೊಂಡು ಇದು ಹಿಟ್ಟನ್ನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ. ಆವಾಗ ನಿಮಗೆ ತುಂಬ ಆರೋಗ್ಯಕರವಾದ ಒಂದು ಮನೆಯಲ್ಲೇ ನೀವು ರೊಟ್ಟಿ ಮಾಡಿ ತಿನ್ಬೋದು. ಕೆಲವರು ಹೇಳ್ತಾರೆ ಹೊರಗಡೆಯಿಂದ ತಂದು ತಿಂತಾರೆ, ಶುಗರ್ ಇದ್ದವರೆಲ್ಲ ಹೆಚ್ಚಾಗಿ ಜೋಳದ ರೊಟ್ಟಿಯನ್ನು ಹೊರಗಿಂದ ತಂದು ತಿನ್ನೋದನ್ನು ನೋಡಿದ್ದೀನಿ. ಆದರೆ ಹೆಚ್ಚಾಗಿ ಶಾಪಲ್ಲೆಲ್ಲ ರೊಟ್ಟಿ ಮಾಡಿದ್ರೆ ಅದರಲ್ಲಿ ಅರ್ಧ ಹಿಟ್ಟಿದ್ರೆ, ಅಂದರೆ ಜೋಳದ ಹಿಟ್ಟಿದ್ರೆ ಅರ್ಧ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ರೊಟ್ಟಿನ ನಾನು ತಟ್ತಾ ಇದ್ದೀನಿ ಅಂತ. ಸ್ವಲ್ಪ ಹಿಟ್ಟನ್ನು ತಗೊಂಡು ಕೆಳಗಡೆ ಹಿಟ್ಟನ್ನು, ಅಂದರೆ ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ರೌಂಡ್ ನೋಡಿ, ಈ ರೀತಿಯಾಗಿ ನಾನು ತಟ್ಕೊಳ್ತಾ ಇದ್ದೀನಿ. ನನಗೆ ದಿನ ಮಾಡ್ತೀನಿ ರೊಟ್ಟಿ, ಹಾಗಾಗಿ ನನಗೆ ಅಭ್ಯಾಸ ಇದೆ. ಅಭ್ಯಾಸ ಇಲ್ಲದೆ ಇರೋರು ಸ್ವಲ್ಪ ಹಿಟ್ಟನ್ನು ತಗೊಂಡು ರೊಟ್ಟಿನ ಮಾಡೋದು ಕಲೀರಿ ಅಂತ ಹೇಳ್ತಾ ಇದ್ದೀನಿ. ರೊಟ್ಟಿ ತಟ್ಟಲಿಕ್ಕೆ ಬರಲಿಲ್ಲ ಅಂದರೆ ನೀವು ಸ್ವಲ್ಪ ಚೆನ್ನಾಗಿ ಬಿಸಿ ನೀರು ಮಾಡಿ ಕುದಿಸಿ ಈ ಮುದ್ದೆ ಥರ ಮಾಡಿಕೊಂಡು ಕೂಡ ಸ್ವಲ್ಪ ನೀವು ಚಪಾತಿ ಲಟ್ಟಣಿಕೆಯಿಂದ ಕೂಡ ಲಟ್ಟಿಸಿ ಮಾಡಿ, ಬಟ್ ಆರೋಗ್ಯಕರವಾದ ಊಟವನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡಿ, ಕಾದಿರೋ ಹಂಚಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ತಟ್ಟಿರುವ ರೊಟ್ಟಿನ. ಈಗ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಆ ಬಟ್ಟೆಯಲ್ಲಿ ತಣ್ಣೀರನ್ನು ಅದ್ಬಿಟ್ಟು ಈ ರೀತಿಯಾಗಿ ನೀರನ್ನು ಸ್ಪ್ರೆಡ್ ಮಾಡಬೇಕು. ಎಲ್ಲ ಕಡೆನೂ ನೀರು ನಿಂತ್ಕೊಳ್ಳೋ ಥರ ಎಲ್ಲ ಹಾಕಬಾರ್ದು, ಜಸ್ಟ್ ಎಲ್ಲ ಸ್ಪ್ರೆಡ್ ಆಗಬೇಕು ಅಷ್ಟೇ. ಸೊ ಈ ರೀತಿಯಾಗಿ ಹಾಕಿದ ನಂತರ ಒಂದು 30 ಸೆಕೆಂಡ್ ನಂತರ ಈ ರೀತಿಯಾಗಿ ನೋಡಿ, ಈ ರೀತಿ ಎರಡೂ ಕಡೆ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಸೈಡ್ ಎಲ್ಲ ಚೆನ್ನಾಗಿ ರೊಟ್ಟಿ ಬೇಯಿಸ್ಕೊಂಡ್ರೆ ತುಂಬ ಹಸಿಯಾಗಿ ಇರಲ್ಲ, ತುಂಬ ರುಚಿಯಾಗಿರುತ್ತೆ. ನಾನು ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಮತ್ತೇನು ಗೊತ್ತಾ ಸ್ನೇಹಿತರೆ, ಚಪಾತಿ ಎಲ್ಲ ಮಾಡಿಟ್ರೆ ನೀವು ಅಂದರೆ ಬೆಳಗ್ಗೆ ಮಾಡಿದರೆ ಸಾಯಂಕಾಲ ತಿನ್ನೋಕ್ಕಾಗಲ್ಲ, ಅಥವಾ ನಾಳೆ ತಿನ್ನೋಕ್ಕಾಗಲ್ಲ. ಆದರೆ ಇದು ಹಾಗಲ್ಲ, ಜೋಳದ ರೊಟ್ಟಿ ತಿಂಗಳಗಟ್ಟಲೆ ಇಟ್ಟರೂ ಕೂಡ ಹಾಳಾಗಲ್ಲ. ಗೊತ್ತೇ ಇದೆ ನಿಮಗೆ ಜೋಳದ ರೊಟ್ಟಿ ಬಗ್ಗೆ. ಸೊ ನೋಡಿ, ಇದೇ ರೀತಿಯಾಗಿ ನಾನು ಎಲ್ಲ ರೊಟ್ಟಿನ ತಟ್ಟಿಬಿಟ್ಟು ರೊಟ್ಟಿ ಬುಟ್ಟಿಯಲ್ಲಿ ಹಾಕಿ ನಾನು ಇಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ, ಲಂಚ್, ಡಿನ್ನರ್ ಯಾವಾಗ ಬೇಕಾದರೂ ನೀವು ತಿನ್ಬೋದು, ಆರೋಗ್ಯಕರವಾಗಿ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ರಿಚ್ ಪ್ರೋಟೀನನ್ನು ಹೊಂದಿರುವಂತಹ ಮಡಿಕೆ ಕಾಳಿನ ಪಲ್ಯ ಕೂಡ ರೆಡಿಯಾಯಿತು. ಹಾಗೆ ಪೈನಾಪಲ್ ಪಲ್ಯ ಕೂಡ
ಗ್ರೇವಿ ಇದು ಕೂಡ ರೆಡಿ ಆಯಿತು. ರೊಟ್ಟಿ ಕೂಡ ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಮೊಸರು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇದೇ ರೀತಿ ನನ್ನ ಹಸ್ಬೆಂಡ್ಗೆ ನಾನು ಲಂಚ್ ಬಾಕ್ಸ್ ಕೊಡೋದು. ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇರೋರಿಗೆ ಆರೋಗ್ಯಕರವಾದ ರೆಸಿಪಿನ ಕೊಡಿ. ಮಕ್ಕಳಿಗೂ ಕೂಡ ನಾನು ಇದೇ ರೀತಿಯಾಗಿ ಕೆಲವೊಂದು ಸಲ ಅವರಿಗೆ ರೊಟ್ಟಿ ಬಾಕ್ಸಿಗೆ ಹಾಕಿ ಕೊಡ್ತೀನಿ. ಆರೋಗ್ಯಕರವಾದ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.